ಎಳವೆಯಲ್ಲಿಯೇ ಸಿಗುವ ಶಿಕ್ಷಣ ವಿದ್ಯಾರ್ಥಿಗಳಲ್ಲಿ ಮುಂದಿನ ಉನ್ನತ ಶಿಕ್ಷಣಕ್ಕೂ ಅಡಿಪಾಯವಾಗುತ್ತದೆ. ಆದ್ದರಿಂದ ಅಂಗನವಾಡಿಯಲ್ಲಿ ಸಿಗುವ ಶಿಕ್ಷಣವು ಬಹಳ ಮುಖ್ಯವಾದುದು. ಸರ್ಕಾರವು ಕೂಡ ಅಂಗನವಾಡಿಗಳಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಮೂಡಾದ ಮಾಜಿ ಅಧ್ಯಕ್ಷರಾದ ಇಬ್ರಾಹಿಂ ಕೋಡಿಚಾಲ್ ಅವರು ಹೇಳಿದರು. ಅವರು ಕೊಣಾಜೆ ಗ್ರಾಮದ ನಡುಪದವಿನಲ್ಲಿ ನೂತನ ಅಂಗನವಾಡಿ ಕೇಂದ್ರವನ್ನು ಸಾಂಕೇತಿಕವಾಗಿ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳ ವಿದ್ಯಾಭ್ಯಾಸದ ಒಂದು ಮೊದಲ ಮೆಟ್ಟಿಲು ಅಂತ ಹೇಳ್ಬೋದು. ಹಾಗೆ ಒಂದು ಕಿರು ತರಬೇತಿ ಕೇಂದ್ರ ಅಂತವೂ ಹೇಳ್ಬೋದು. ಇಂಥ ಒಂದು ಅಂಗನವಾಡಿ ಕೇಂದ್ರವನ್ನು ನಜರ್ ಸಾರ್ ಅವರ ಪ್ರಯತ್ನದಿಂದ ಈ ಒಂದು ಎರಡನೇ ಕೊಣಾಜೆಯಲ್ಲಿ ಈಗಾಗಲೇ ನಮ್ಮ ಕುಂಟಲಗುಡಿಯಲ್ಲಿ ನಡೀತಾ ಇದೆ. ಇದು ಈ ನಡುಪದವಿಗೆ ಬಹಳ ಅವಶ್ಯಕತೆ ಇದೆ. ಇಲ್ಲಿ ಈ ಒಂದು ಪರಿಸರದ ಮಕ್ಕಳಿಗೆ ಹಳ್ಳಿಗೆ ಹೋಗಿ ಬಹಳ ಕಷ್ಟ ಆಗ್ತದೆ. ಈ ಸಂದರ್ಭದಲ್ಲಿ ನಜರ್ ಅವರ ಈ ಒಂದು ಆಲೋಚನೆಯಿಂದ ಈ ಒಂದು ಎರಡನೇ ಈ ತೆಲಂಗಾಣ ಕೊಣಾಜೆ ಬೋರ್ಡ್ನಲ್ಲಿ ಇಲ್ಲಿ ನಮ್ಮ ಈ ಒಂದು ಅಂಗನವಾಡಿ ಕೇಂದ್ರ ಆಗಿದೆ. ಈ ಅಂಗನವಾಡಿ ಕೇಂದ್ರಕ್ಕೆ ಎಲ್ಲ ಒಂದು ಈ ಉತ್ತಮ ರೀತಿಯಲ್ಲಿ ಒಂದು ಮಾದರಿ ಒಂದು ಅಂಗನವಾಡಿ ಕೇಂದ್ರ ಆಗಬೇಕಾದ್ರೆ ಪೋಷಕರ ಹಾಗೆ ಸಾರ್ವಜನಿಕ ಬಂಧುಗಳ ಸಹಕಾರ ಬಹಳ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶೈಲಾ ಕಾರ್ಗಿ ಮಾತನಾಡಿ, ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಲು ಸರ್ಕಾರ ಚಿಂತನೆ ನಡೆಸಿದ್ದು, ಮುಂದಿನ ವರ್ಷದಲ್ಲಿ ತಾಲೂಕಿನ ಹಲವು ಅಂಗನವಾಡಿಗಳಲ್ಲಿ ಎಲ್ಕೆಜಿ, ಯುಕೆಜಿ ಶಿಕ್ಷಣ ಆರಂಭವಾಗಲಿದೆ. ಖಾಸಗಿ ಶಾಲೆಗಳಿಂದಾಗಿ ಅಂಗನವಾಡಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇವೆಲ್ಲವನ್ನು ಗಮನಿಸಿ ಸರ್ಕಾರ ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸಲು ನಿರ್ಧಾರ ಕೈಗೊಂಡಿದೆ ಎಂದರು. ಒಂದು ಅಂಗನವಾಡಿಗಳಿಗೆ ಇಲಾಖೆಯ ನಿವೇಶನ ಇರಬೇಕು. ಇದ್ದಂಥ ಸಂದರ್ಭದಲ್ಲಿ ನಾವು ಅನುದಾನವನ್ನು ತರಿಸಿ ಸ್ವಂತ ಮೂಲಭೂತ ಅವಶ್ಯಕತೆ ಇರುವ ಅಂಗನವಾಡಿ ಕಟ್ಟಡವನ್ನು ನಾವು ಕಟ್ತೇವೆ. ಬಟ್ ಅಷ್ಟರೊಳಗೇನೆ ನಜರ್ ಅವರು ಇನಿಷಿಯೇಟಿವ್ ತಗೊಂಡು, ಇಲ್ಲ ಮೇಡಮ್ ನಾನು ರೆಡಿ ಮಾಡಿ ಕೊಡ್ತೇನೆ ಹೇಳಿ, ನಾನು ಹೇಳಿದೆ ಇಲ್ಲ, ಎಲ್ಲ ಬೇಸಿಕ್ ಫೆಸಿಲಿಟಿ ಸರಿ ಇದ್ರೆ ಮಾತ್ರ ಸ್ಟಾರ್ಟ್ ಮಾಡುವ, ಇಲ್ಲ ಅಂದ್ರೆ ಬೇಡ ಅಂತ ಅವರು ಹೇಳಿದ್ರು. ಇಲ್ಲ ಮಾಡಿ ಕೊಡ್ತೇನೆ ಮೇಡಮ್ ಅಂತ ಹೇಳಿ ಅದೇ ಪ್ರಕಾರ ಮಾಡಿದ್ದಾರೆ. ಇದು ಈಗ ಸದ್ಯದ ಮಟ್ಟಿಗೆ ತುಂಬಾ ಚೆನ್ನಾಗಿದೆ, ರನ್ ಆಗಿದೆ. ಯಾಕಂದ್ರೆ ಈಗ ಮತ್ತೆ ಹೊಸ ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಸಹಾಯಕಿಯರನ್ನ ಸದ್ಯದಲ್ಲೇ ನೇಮಕ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ನಡೆಯಲಿ. ಇದು ನಂತರ ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಅಂಗನವಾಡಿಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಕಾರಣ ನಮಗೆ ಎಲ್ಕೆಜಿ, ಯುಕೆಜಿ ಪ್ರಾರಂಭವಾಗಿದೆ. ಬಟ್ ಇಲಾಖೆ ವತಿಯಿಂದ ಮತ್ತೆ ನಮಗೆ ಆದೇಶ ಬಂದಿದೆ, ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನೇ ಎಲ್ಕೆಜಿ, ಯುಕೆಜಿಗಳನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಕ್ರಮ ಇಲಾಖೆಯಿಂದ ನಡೀತಾ ಇದೆ. ಅಂತಹ ಸಂದರ್ಭ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಆಗಿ ನಮ್ಮ ಎಲ್ಲ ಅಂಗನವಾಡಿ ಕೇಂದ್ರಗಳು ಮೇಲ್ದರ್ಜೆಗೆ ಏರಲಿದೆ. ಇಂತಹ ಸಂದರ್ಭದಲ್ಲಿ ಈಗೇನು ನಿವೇಶನ ತುರ್ತು ಮಾಡಿದ್ದಾರೆ. ಕಣಚೂರು ಶಿಕ್ಷಣ ಸಂಸ್ಥೆಯ ಯುಕೆ ಮೋನು ಕಣಚೂರು ಅವರು ಶುಭ ಹಾರೈಸಿದರು. ಉತ್ತಮ ಮನಸ್ಸುಗಳೆಲ್ಲ ಈ ಒಂದು ಸಭೆಯಲ್ಲಿ ನೂತನ ಕಟ್ಟಡ ಅಂಗನವಾಡಿ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಸರ್ವ ರಕ್ಷಕರೇ ಹಾಗೂ ಪ್ರೀತಿಯ ಎಲ್ಲ ಮಕ್ಕಳಿಗೆ, ಇವತ್ತು ನಮ್ಮ ನಡುಪದು ಎಂಬುದೇ ಶಾಂತಿಯ ನಗರ. ಶಾಂತಿಯಲ್ಲಿ ನಮ್ಮ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಒಂದು ಎಜುಕೇಶನ್ಗಾಗಿ ಈ ಒಂದು ಅಂಗನವಾಡಿ ಮಾಡುವುದರಿಂದ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಎಂದರೆ ಅದು ಅಂಗನವಾಡಿ. ಈ ಮಕ್ಕಳು ಇಲ್ಲಿಂದಲೇ ಕಲಿತು ಮುಂದೆ ಶಿಕ್ಷಣಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಲು ಇದು ಕಾರಣವಾಗುತ್ತದೆ. ಇಲ್ಲಿ ಈಗಾಗಲೇ 2 ಅಂಗನವಾಡಿ ಆಗಿದೆ, ಕೊಣಾಜೆ ಮತ್ತು ಕೈರಂಗಲ. ಇಲ್ಲಿಯ ಮಕ್ಕಳಿಗೆ ಈ ಒಂದು ಶಿಕ್ಷಣ ಸಿಗುವುದಂದ್ರೆ ಬಹಳ ಹರ್ಷದ ವಿಷಯ. ಅದಕ್ಕೆ ಶ್ರಮ ಪಡುವುದು ನಮ್ಮ ನಜರ್ ಅವರ ವಿಷಯ ಹೇಳಿಕ್ಕಿಲ್ಲ. ಈಗ ಹೇಳ್ತಾರೆ ಊರಲ್ಲಿ ಇಲ್ಲ, ಇಲ್ಲ ಹೊರಗಡೆ ಇದ್ದಾರೆ ಅಂತೇಳಿ. ಆದ್ರೂ ಕೂಡ ಹೊರಗಡೆ ಇದ್ರೂ ಕೂಡ ನಮ್ಮ ಈ ನಡುಪದವಿನ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾನು ನಜರ್ ಅವರನ್ನು ಮೊದಲಾಗಿ ಅಭಿನಂದಿಸ್ತೇನೆ. ನಮ್ಮ ನಡುಪದವಿನಲ್ಲಿ ರಾಜಕೀಯ ಅಂದರೆ ರಾಜಕೀಯದಲ್ಲಿ ಏನು ಅಭಿವೃದ್ಧಿ ಮಾತ್ರ ಇದೆ, ಕೆಲವು ಕಡೆಗೆ ರಾಜಕೀಯ ಮಾತ್ರ ಇದೆ, ಅಭಿವೃದ್ಧಿ ಇರುವುದಿಲ್ಲ. ಆದ್ರೆ ಇಲ್ಲಿ ರಾಜಕೀಯದ ಜಾಸ್ತಿ ಅಭಿವೃದ್ಧಿ ಇದೆ. ಇದೆಲ್ಲ ನಾವು ಕಾಣ್ತಿದ್ದೇವೆ. ಮೊದಲು ಹೇಗಿತ್ತು ಈ ನಡುಪದು, ಈಗ ಹೇಗಿದೆ. ಇದನ್ನು ನಡೆದಾಗ ನಮ್ಮ ರಾಜಕೀಯದ ವ್ಯಕ್ತಿಗಳಿಗೆ ನಾವು ಎಲ್ಲ ತರದ ಸಪೋರ್ಟ್ ಅನ್ನು ಕೊಟ್ಟು ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡಿಕೊಳ್ಳುವಂತ ಆಗಲಿ ಅಂತ ಹೇಳಿ, ಮಕ್ಕಳಿಗೆ ಬೇಕಾಗುವ ಪೌಷ್ಟಿಕ ಆಹಾರಗಳಿರ್ಬೋದು ಪ್ರತಿಯೊಂದನ್ನು ಅವರಿಗೆ ಸರಬರಾಜು ಮಾಡಿ ಅಂಗನವಾಡಿಗಳ ಮೂಲಕ, ನಂತರ ಹೆರಿಗೆ ಆಗುವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಉಚಿತವಾಗಿ ಹೆರಿಗೆ ಆಗುವಂತಹ ವ್ಯವಸ್ಥೆ, ನಂತರ ಮೊದಲ ಮಗುವಿಗೆ ಒಂದು 6,000 ಹೆಣ್ಣುಮಕ್ಕಳಿಗೆ ಕೊಡುವ ವ್ಯವಸ್ಥೆ, ನಂತರ ದಿನಗಳಲ್ಲಿ ಮಗುವಿಗೂ ಹಾಗೂ ಬಾಣಂತಿ ಹೆಂಗಸರಿಗೂ ಅದರ ಪ್ರಯೋಜನವನ್ನು ಪಡೆದು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ದೊಡ್ಡವರಾದ
ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಸರ್ಕಾರವು ಮಾಡಿಕೊಡುತ್ತದೆ. ಎಲ್ಲಿವರೆಗೆ ನಮ್ಮ ಆಶಯ ಆಕಾಂಕ್ಷೆಗಳು ಅದಕ್ಕಿಂತ ಮಿಗಿಲಾಗಿದ್ದವು ಆವಾಗ ಮಾತ್ರ ನಮಗೆ ಸಾಲ ಮತ್ತು ಇತರ ಕಷ್ಟಗಳ ಅರಿವಾಗುತ್ತದೆ. ಒಂದು ವೇಳೆ ಅದಕ್ಕೆ ನಾವು ಹೊಂದಿಕೊಂಡು ಜೀವನ ಮಾಡಿದರೆ ಖಂಡಿತ ಈ ಮಧ್ಯಮ ವರ್ಗಕ್ಕಿಂತ ಕೆಳಗಿನವರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಒಂದು ವಿಷಯವನ್ನು ನಾವು ನೆನಪಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸ್ವತಂತ್ರ ಭಾರತದ ಮಕ್ಕಳು ಮತ್ತು ಆಧುನಿಕ ಭಾರತದ ಮಕ್ಕಳು 1974 ಆಸುಪಾಸಿನಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ಗರ್ಭಿಣಿ ಸ್ತ್ರೀಯರು ಬಾಣಂತಿಯರಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂಗನವಾಡಿ ಎನ್ನುವ ಒಂದು ಪರಿಕಲ್ಪನೆಯನ್ನು ಗ್ರಾಮೀಣ ಭಾರತಕ್ಕೆ ಪರಿಚಯಿಸಿರ್ತಾರೆ. ಅದು ನಿರಂತರವಾಗಿ ಈಗ 2024 ತನಕ ಮುಂದುವರಿತಿರ್ತಕ್ಕಂಥದ್ದು ಜಾರಿಗೆ ಹೇಳಿದೆ. ಇದರ ಒಂದು ಸದುದ್ದೇಶ ಏನಂತ ಹೇಳಿದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದಲ್ಲ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಪುಟಾಣಿ ಮಕ್ಕಳಿಗೆ ಆರೋಗ್ಯ ಮತ್ತು ಅವರ ಶ್ರೇಯಸ್ಸನ್ನು ಬಯಸಿ ಆ ಪ್ರದೇಶದಲ್ಲಿರ್ತಕ್ಕಂಥ ಅವರ ಒಂದು ರೀತಿಯ ಒಗ್ಗೂಡುವಿಕೆ ಮತ್ತು ಅದರಿಂದ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೆ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ವಿಚಾರಗಳು ಸಹ ಇವತ್ತು ನಮಗೆ ಅಂಕಿಅಂಶದಲ್ಲಿ ತಿಳಿಬೇಕಿದ್ರೆ ಅದು ಅಂಗನವಾಡಿ ಮುಖಾಂತರ ತಿಳಿಯುವಂಥದ್ದು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು, ಇಬ್ರಾಹಿಂ ನಡುಪದವು, ಅಬ್ದುಲ್ ಖಾದರ್ ನಡುಪದವು, ಜಮಾತ್ ಅಧ್ಯಕ್ಷ ಅಬ್ದುಲ್ ನಾಸೀರ್ ನಡುಪದವು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶೈಲಾ ಕಾರ್ಗಿ, ಹ್ಯಾರಿಸ್ ಪಿಎ ಕಾಲೇಜು, ಸಿಎಂ ಶರೀಫ್ ಚೆಂಬೆತೋಟ, ಕೊಣಾಜೆ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷೆ ಚಂಚಲಾಕ್ಷಿ, ಸದಸ್ಯರುಗಳಾದ ಸಿದ್ಧಾರ್ಥ್ ಶೆಟ್ಟಿ, ಪುತ್ತು ಹಾಜಿ ಮೊದಲಾದವರು ಉಪಸ್ಥಿತರಿದ್ದರು. ನಜರ್ ಶಾ ಅವರು ಸ್ವಾಗತಿಸಿದರು. ಅಂಗನವಾಡಿ ಮೇಲ್ವಿಚಾರಕಿ ಕಲ್ಪನಾ ನಿರೂಪಿಸಿದ್ರು. ರೇಖಾ ವಂದಿಸಿದ್ರು. ಆರಿಫ್ ಯುಆರ್, ವಿ4 ನ್ಯೂಸ್, ಉಳ್ಳಾಲ.